ನಿಮ್ಮ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ, ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ಬೆಲೆ ಬಾಳೋ ಡೈಮಂಡ್ ರಿಂಗ್ಗಳು 100 ವಿಜೇತರಿಗೆ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ತುಂಬಾ ಖುಷಿ. ನೀವ್ ಇಲ್ಲಿದ್ದೀರಾ? ಸ್ವಲ್ಪ ಕೆಲಸ ಇದೆ, ಬನ್ನಿ. ಅನು, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೇಳ್ತೀನಿ ಬನ್ನಿ ಅತ್ತೆ. ಅದೇನು ಅಂತ ಇಲ್ಲೇ ಹೇಳು. ಅಯ್ಯೋ ಅತ್ತೆ, ಅದಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಬನ್ನಿ. ಒಂದ್ ನಿಮಿಷ ಇರು ಭವ್ಯ, ನೀನ್ ಇಲ್ಲೇ ಇರು, ಅದೇನಂತ ನೋಡ್ಕೊಂಡ್ ಬರ್ತೀನಿ. ಅತ್ತೆ, ಅರ್ಜುನ್ ಮಾವ ಸೇವಂತಿಯಲ್ಲಿ? ಅವರು ಮೇಲೆ ರೂಮ್ ಅಲ್ಲಿ ಇದ್ರು, ಆದ್ರೆ ಇನ್ನ ಬಂದಿಲ್ಲ. ಬೇಗ ಅವ್ರನ್ನ ಕರಿಬೇಕತ್ತೆ, ಬನ್ನಿ ಬೇಗ. ಓ, ಬಂದೇ ಬಿಟ್ರು. ಅರ್ಜುನ್ ಮಾವ ಸೇವಂತಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಬೇಗ ಬನ್ನಿ. ಎಲ್ಲಿಗನು? ನಾನು ಆಗ್ಲಿಂದ ಕೇಳ್ತಾನೆ ಇದೀನಿ ಅರ್ಜುನ, ಏನು ಹೇಳ್ತಾನೆ ಇಲ್ಲ. ಹೇಳ್ತೀನಿ ಅಂದೆ, ಬನ್ನಿ ಬೇಗ. ಅನು, ಅಜ್ಜಿ. ಅನು, ಎಲ್ರನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಹೇಳ್ತೀನಿ ಅಂತ ಹೇಳ್ದೆ ತಾನೆ, ಸುಮ್ನೆ ಬನ್ನಿ ಎಲ್ರು. ನಡಿಯೇ. ಅಬ್ಬಾ, ಅದ್ಭುತವಾಗಿ ಮಾಡಿದ್ದಾರೆ. ಅಬ್ಬಾ, ವಿಗ್ರಹ ಎಷ್ಟು ಚೆನ್ನಾಗಿದೆ. ಹೌದು ಸೇವಂತಿ, ಸಾಕ್ಷಾತ್ ಆ ಉಡುಪಿ ಶ್ರೀಕೃಷ್ಣನೇ ಕಣ್ಮುಂದೆ ಬಂದ್ ನಿಂತಂಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅತ್ತೆ. ಹೌದು ಸೇವಂತಿ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅರ್ಜುನ್ ಸರ್, ಈ ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ದೇನಾ? ಸೇವಂತಿ, ರಾತ್ರಿ ನನ್ ಮಗ ಮಾತ್ ಕೊಟ್ಟಿರೋ ಹಾಗೆ ಎಲ್ಲ ಅರೇಂಜ್ಮೆಂಟ್ಸು ಅದ್ದೂರಿಯಾಗಿ ಮಾಡಿದಾನೆ. ನಾವ್ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿದಾನೆ. ಎಕ್ಸ್ಕ್ಯೂಸ್ ಮೀ, ಏನಾದ್ರೂ ಕುಂದುಕೊರತೆಗಳಿದ್ಯಾ? ಐ ಮೀನ್, ಮಾಡಿರೋ ಅರೇಂಜ್ಮೆಂಟ್ಸ್ ಅಲ್ಲಿ ಏನಾದ್ರೂ ಲೋಪದೋಷ ಇದೆಯಾ ಅಂತ ಕೇಳಿದೆ. ನನ್ ಮಗ ಅರೇಂಜ್ಮೆಂಟ್ಸ್ ಮಾಡಿದ್ಮೇಲೆ ಮುಗೀತು. ಅಲ್ಲಿ ಕುಂದು ಕೊರತೆ ಲೋಪ ದೋಷ ಏನು ಇರಲ್ಲ ಅಲ್ವಾ ಸೇವಂತಿ? ಯಾಕೆ ಅಂದ್ರೆ ಪರ್ಫೆಕ್ಷನ್ಗೆ ಇನ್ನೊಂದ್ ಹೆಸರೇ ಅರ್ಜುನ್ ಪ್ರತಾಪ್ ಸಿಂಹ. ಸರಿಯಾಗಿ ಹೇಳ್ದೆ ಸೇವಂತಿ. ಅಮ್ಮ, ಈ ಅರೇಂಜ್ಮೆಂಟ್ಸ್ ಯಾವುದು ನಂದಲ್ಲ, ಎಲ್ಲ ಅನುನೇ ಮಾಡಿದ್ದು. ಅನುನಾ? ಹೌದು ಅತ್ತೆ, ನಂದೆ. ಅದಕ್ಕೆ ಲೋಪದೋಷ ಏನಾದ್ರೂ ಇದೆಯಾ ಅಂತ ಕೇಳಿದೆ. ಮೇಡಮ್ ಅವರೇ, ಏನ್ ಹೀಗೆಲ್ಲ ಮಾತಾಡ್ತಿದ್ದಾರೆ? ಏ ಅನು, ನಿಜ ಹೇಳು, ಈ ಅರೇಂಜ್ಮೆಂಟ್ಸ್ ಎಲ್ಲ ನಿಂದೇನಾ? ಯಾಕಜ್ಜಿ, ಯಾಕೆಲ್ರು ನನ್ನ ಅನುಮಾನದಿಂದ ನೋಡ್ತಾ ಇದ್ದೀರಾ? ಯಾಕೆ, ನನ್ಗೇನ್ ದೇವ್ರ ಮೇಲೆ ನಂಬಿಕೆ ಇಲ್ವಾ? ನಾನು ಆಶ್ರಮದಲ್ಲಿದ್ದಾಗ ದಿನ ಈ ಕೃಷ್ಣನ್ ಪೂಜೆ ಮಾಡ್ತಾ ಇದ್ದೆ. ಬೇಕಾದ್ರೆ ಸೇವಂತಿನೇ ಕೇಳಿ. ಏನ್ ಸೇವಂತಿ? ಹಾ, ನಿಜ, ಹೌದು. ದಿನ ಇವಳೆ ತೋಟಕ್ಕೆ ಹೋಗಿ ಹೂ ಕಿತ್ಕೊಂಡ್ ಬಂದು ಗಂಧ ತೇಯ್ದು ಮಂಗಳ ದ್ರವ್ಯಗಳನ್ನೆಲ್ಲ ಶಾಂತಮೂರ್ತಿ ಅಪ್ಪನ ಕೈಗೆ ಸಿಗೋ ಹಾಗೆ ಮಾಡ್ತಿದ್ಲು. ಅದ್ರ ಜೊತೆಗೆ ನೈವೇದ್ಯಕ್ಕೂ ಹೆಲ್ಪ್ ಮಾಡ್ತಾ ಇದ್ಲು. ಸಾಕು. ಅಲ್ಲ ಅನು, ಅವತ್ ನೀನೇನಂತ ಹೇಳ್ದೆ? ಇವರಿಬ್ರು ಆನಿವರ್ಸರಿ ಮಾಡ್ತೀನಿ ಅಂತ ಹೇಳ್ದೆ. ಈಗ ನೋಡಿದ್ರೆ ಈ ಪೂಜೆ ಇಟ್ಕೊಂಡಿದ್ಯಾ. ಇದ್ರ ಬಗ್ಗೆ ನನ್ನ ಹತ್ರ ಹೇಳ್ದ ನೀನು? ಅಜ್ಜಿ, ಇದ್ರ ಬಗ್ಗೆ ಮೊದ್ಲೇ ಹೇಳಿದಿದ್ರೆ ನಿಮಗ್ ಥ್ರಿಲ್ ಎಲ್ಲಿ ಸಿಕ್ತಿತ್ತು ಹೇಳಿ?
ಏನಿ ಹೌ ಅನು, ಥ್ಯಾಂಕ್ ಯು ಸೋ ಮಚ್. ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ನನ್ನ ಮೇಲಿರೋ ಬೈಕ್ಗೆ ನೀನು ಇಷ್ಟೆಲ್ಲ ಮಾಡ್ದಿಯಲ್ಲ. ಥ್ಯಾಂಕ್ ಯು. ಏನಂದೆ? ಅದು ದೇವ್ರ ಮೇಲಿರೋ ಭಯ ಭಕ್ತಿಯಿಂದ ಇಷ್ಟೆಲ್ಲ ಮಾಡಿದಾಳಲ್ಲ, ಧನ್ಯೋಸ್ಮಿ ಅಂದೆ. ಸರ್, 1 ಸೆಕೆಂಡ್ ಬ್ಲಾಕ್ ಮೇಲ್ ತಂತ್ರನಾ ಸರ್? ಸೇವಂತಿ, ಇದೊಂದೇ ಅಸ್ತ್ರ ಸೇವಂತಿ. ಇಲ್ಲ ಅಂದ್ರೆ ಈ ಜಗಮುಂಡಿ ಬಗ್ಬೇಕಲ್ಲ. ಅದ್ಯಾರು ಏನು ಮಂಕುಬೂತೆ ಎರ್ಚಿದ್ರ ಏನು? ಈ ಉಚ್ಚಾಟ ಎಲ್ಲ ಯಾಕೆ ಬೇಕು ನಿನಗೆ? ಸರಿಯಾಗಿ ಕೇಳ್ದೆ ಅಮ್ಮ ನೀನು. ಏನೇನೋ ಮಾಡ್ತಿದ್ದಾಳೆ. ನನ್ಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ನಮ್ಗೆ ಹೇಳಿರೋದೇ ಒಂದು, ಮಾಡ್ತಿರೋದೇ ಒಂದು. ನನಗಂತೂ ಯಾರೋ ಕೀ ಕೊಟ್ಟು ಗೊಂಬೆ ತರ ಕುಣಿಸ್ತಿದ್ದಾನೆ ಅನ್ಸುತ್ತೆ. ಅರ್ಜುನ್ ಮಾವ, ನಿಮ್ ಮದ್ವೆ ಆಗಿ 1 ವರ್ಷ ಆಗಿದೆ. ಈಗ ನೀವು ಮಾಡೋ ಪೂಜೆಯಿಂದ ಈ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಆಶೀರ್ವಾದ ಮಾಡಿ ಮುಂದಿನ ವರ್ಷದೊಳಗೆ ನಿಮಗೆ ಒಬ್ಬ ಪುಟ್ಟ ಕೃಷ್ಣನ ಮಡ್ಲಿಗೆ ಹಾಕ್ಲಿ. ಯಶೋಧ, ನೋಡೆ ಇವಳ ಹಣೆ ಬರನ. ನನ್ನ ಮದ್ವೆ ನಿಂತೋಯ್ತಲ್ಲ, ಜೋಡಿ ಸಿಗ್ಲಿಲ್ವಲ್ಲಂತ ಯೋಚನೆನೇ ಇಲ್ಲ ಇವಳಿಗೆ. ಇವರಿಬ್ರು ಆನಿವರ್ಸರಿನ ಅದ್ದೂರಿಯಾಗಿ ಮಾಡಕ್ ಹೊರಟಿದ್ದಾಳೆ. ಇಷ್ಟೊತ್ತಿಗೆ ಮದ್ವೆ ಆಗಿದ್ರೆ ನಮ್ ಶಾಂತ ಇವಳು ಅಟ್ಟಲ್ಲಿ ಹುಟ್ಟಬೇಕಾಗಿತ್ತು. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕಲ್ಲ. ಅಜ್ಜಿ, ಈ ಟೈಮಲ್ಲಿ ಇದೆಲ್ಲ ಬೇಕಾ ಅಜ್ಜಿ? ನಾವೆಲ್ಲರೂ ಸೇರಿ ಖುಷಿಯಾಗಿ ಕೃಷ್ಣನ್ ಪೂಜೆ ಮಾಡೋಣ. ಬನ್ನಿ ಅಜ್ಜಿ. ದೇವ್ರೆ, ಬೆಳಗ್ಗೆಯಿಂದ ನಿನ್ ಮುಂದೆ ಕಣ್ಮುಚ್ಚಿ ನಿಂತಾಗ್ಲೆಲ್ಲ ಈ ತಾಯಿ ಮಗುವಿನ ದೃಶ್ಯ ನನಗೆ ಗೋಚರ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು, ಅರ್ಥ ಏನು? ದಯವಿಟ್ಟು ಈ ಗೊಂದಲನ ನಿವಾರಿಸು ತಂದೆ. ಸೇವಂತಿ, ಏನಾಯ್ತು? ಯಾಕೆ ಕಣ್ಣೀರು? ಸರ್, ಅದೇ ಮನೇಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಬೆಳಿಗ್ಗೆ ಪೂಜೆ ಮಾಡುವಾಗ ನನಗೊಂದು ತಾಯಿ ಮಗುವಿನ ಅಸ್ಪಷ್ಟ ದೃಶ್ಯ ಗೋಚರ ಆಯ್ತು ಅಂತ. ಹೌದು, ಆ ಮಗು ನೀನೆ, ಆ ತಾಯಿ ನಿನ್ ತಾಯಿನೇ ಅಂತ ಹೇಳಿದ್ನಲ್ಲ. ಸರ್, ಈಗಲೂ ನನಗೆ ಹಾಗೆ ಅನಿಸ್ತಾ ಇದೆ ಸರ್. ನನ್ನ ತಾಯಿ ನನಗೆ ಸಿಗ್ತಾರೆ ಸರ್. ನನ್ನ ಕೃಷ್ಣನ್ ದಯೆಯಿಂದ ನನ್ನ ತಾಯಿ ನನ್ನ ಕಣ್ಮುಂದೆ ಬರ್ತಾರೆ ಅಂತ ಅನಿಸ್ತಾ ಇದೆ ಸರ್.
ಸರಿ ಸೇವಂತಿ, ಹಾಗೇನಾದ್ರೂ ನಡೆದ್ರೆ ಖಂಡಿತ ನಿನ್ ಜೊತೆ ನಾನು ತುಂಬಾ ಖುಷಿ ಪಡ್ತೀನಿ. ಸೇವಂತಿ, ಕೃಷ್ಣನ್ ಪದ ಹಾಡಮ್ಮ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ನಿಗಮಕ್ಕೆ ಸಿಲುಕಾದ ಅಗಣಿತ ಮಹಿಮನ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ, ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಯಶೋದ ಯಶೋದ. ಹಲೋ. ಹಲೋ, ಹೇಳಿ ಸಿಸ್ಟರ್. ಮೇಡಮ್, ಒಂದು ಎಮರ್ಜೆನ್ಸಿ ವಿಚಾರ. ವಾರ್ಡ್ ನಂಬರ್ 32ರಲ್ಲಿ ನೀವು ಅಟೆಂಡ್ ಮಾಡ್ತಿದ್ರಲ್ಲ ಪೇಷಂಟ್. ಹಾ, ಲಕ್ಷ್ಮೀನಾ? ಹೌದು ಮೇಡಮ್, ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗಿದೆ. ಓಹ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಮೇಡಮ್. ಅಯ್ಯೋ ದೇವ್ರೆ, ಡಾಕ್ಟರ್ ತೇಜಸ್ವಿನಿ ಅವ್ರು ಇಲ್ವಾ ಅಲ್ಲಿ? ಅವ್ರು ಇವತ್ತು ಬರೋದು ಲೇಟ್ ಆಗುತ್ತಂತೆ ಮೇಡಮ್, ಅದಕ್ಕೆ ನಿಮಗೆ ಫೋನ್ ಮಾಡಿತ್ತು. ಹೌದಾ? ಹೌದು ಮೇಡಮ್. ಓಕೆ, ಗಾಬರಿ ಆಗ್ಬೇಡಿ, ನಾನೇ ಅಲ್ಲಿಗೆ ಬರ್ತೀನಿ. ಓಕೆ ಮೇಡಮ್. ಸರಿ, ಸ್ವಲ್ಪ ಬೇಗ ಬನ್ನಿ. ಹಾ, ಬೇಗ ಬರ್ತೀನಿ.
ಅಯ್ಯೋ, ಇಷ್ಟು ದೂರ ಬಂದು ಸೇವಂತಿನ ನೋಡ್ದೆ ಮಾತಾಡಿಸ್ದೆ ಹೋಗೋಕೆ ಮನ್ಸೇ ಆಗ್ತಿಲ್ಲ. ಆದ್ರೆ ಏನ್ ಮಾಡೋದು, ಸೇವಂತಿನ ಮಾತಾಡ್ಸೋಕ್ಕಿಂತ ಮುಖ್ಯ ಆ ಜೀವನ ಉಳಿಸೋದು. ಹೇಗೂ ಮನೆ ಗೊತ್ತಾಗಿದ್ಯಲ್ಲ, ಇನ್ನೊಂದ್ ದಿನ ಬಂದ್ರಾಯ್ತು. ಅಮ್ಮ, ಇದನ್ನ ಸೇವಂತಿ ಕೊಟ್ಬಿಡ್ತೀರಾ? ನನಗ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ, ಹೋಗ್ಬೇಕು. ರಿಸೆಪ್ಷನ್ ಸ್ಟಾರ್ಟ್ ಆದ್ಮೇಲೆ ಕೊಟ್ಬಿಡಿ ಪ್ಲೀಸ್, ಮರಿಬೇಡಿ. ಹಾ, ಥ್ಯಾಂಕ್ ಯು. ಹೇಗ್ ನಡೀತಿದೆ ಆನಿವರ್ಸರಿ ಫಂಕ್ಷನ್? ಎಲ್ಲ ಫುಲ್ ಹ್ಯಾಪಿ ಅನ್ಸುತ್ತೆ. ನನ್ನ ಬಿಟ್ಟು ಮಿಕ್ಕಿದವರೆಲ್ಲ ಹ್ಯಾಪಿನೇ. ಯಾಕೆ? ಅಂಥದ್ದೇನಾಯ್ತು? ನನ್ ಕರ್ಮ. ನೋಡು ಸಾಕ್ಷಿ, ನಾನೀಗ ತುಂಬಾ ಡೇಂಜರಸ್ ಸಿಚುವೇಶನ್ ಅಲ್ಲಿದ್ದೀನಿ. ನನ್ ಬ್ಲಡ್ ಟೆಸ್ಟ್ ಕಾಪಿನ ಆ ಅರ್ಜುನ್ ಬೇರೆ ಎಲ್ಲೋ ಇಟ್ಟಿದ್ದ ಅನ್ಸುತ್ತೆ. ನವೀನ್ ಅದನ್ನ ತಗೊಂಡ್ ಬಂದಿದ್ದಾನೆ. ಹೌದಾ? ನೀನು ರಿಪೋರ್ಟ್ನ ನೋಡಿದ್ಯಾ? ಇಲ್ಲ, ಆದ್ರೆ ಅದೇ ಥರದ ಫೈಲ್ನ ನಾನ್ ನವೀನ್ ಕೈಲಿ ನೋಡ್ದೆ. ಅರ್ಜುನ್ ನವೀನ್ ಇಬ್ರು ರಿಪೋರ್ಟ್ ಬಂದಾಯ್ತು. ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಡ್ರಾಮಾ ಶುರು ಮಾಡೋಣ ಅಂತ ಮಾತಾಡ್ಕೋತಾ ಇದ್ರು. ಹೌದಾ? ಆ ಡ್ರಾಮಾದಲ್ಲಿ ನಿಂಗೂ ಒಂದ್ ಚಾನ್ಸ್ ಸಿಗದ ಕೇಳು ಅನ್ನು. ಸಾಕ್ಷಿ, ನನಗಿಲ್ಲಿ ಪ್ರಾಣ ಹೋಗ್ತಾ ಇದೆ, ನೀನು ತಮಾಷೆ ಮಾಡ್ತಾ ಇದೀಯಾ? ಮತ್ತಿನ್ನೇನ್ ಮಾಡ್ಲಿ ಅನ್ನು? ಆ ದಡ್ಡ ಶಿಖಾಮಣಿ ನವೀನ್ಗೆ ನಾವು ಜಿಮ್ಮಲ್ಲಿಟ್ಟಿರೋ ರಿಪೋರ್ಟ್ನ ತಿದ್ದಿರೋದ್ ಗೊತ್ತಿಲ್ದೆ ನಾವಿಬ್ರು ನಾಮ ಹಾಕಿರೋ ಪೇಪರ್ನ ತಗೊಂಬಂದ್ ಕೊಟ್ಟಿದ್ದಾನೆ. ಅರ್ಜುನ್ ಆ ನವೀನ್ ಮಾತ್ ಕೇಳ್ಕೊಂಡು ಏನೋ ದೊಡ್ಡ ಡೈರೆಕ್ಟರ್ ತರ ಡ್ರಾಮಾ ಮಾಡೋಣ ಅಂತ ಹೇಳಿರ್ತಾನೆ. ಅದಕ್ ನೀನ್ ಎದ್ರುಕೊಂಡ್ ನನಗ್ ಕಾಲ್ ಮಾಡಿದ್ಯಲ್ಲ. ನೀನ್ ಇವಾಗ್ಲೇ ಅರ್ಜುನ್ ಹತ್ರ ಹೋಗಿ ನಾನ್ ನೀವ್ ಹೇಳ್ದಾಗೆಲ್ಲ ಕೇಳಿ ಈ ಆನಿವರ್ಸರಿ ಮಾಡ್ತಿದೀನಿ, ಆದ್ರೆ ನೀವ್ ನಂಗೆ ಈ ತರ ದ್ರೋಹ ಮಾಡ್ಬೋದಾ ಅಂತ ಕೇಳು. ಕೇಳಿದ್ರೆ ಇನ್ನೇನ್ ಮಾಡ್ತಾನೆ? ಬಿಲ್ಡಪ್ ಕೊಡ್ತಾ ಮಾತಾಡಿ ಆ ಫೈಲ್ ನ ಓಪನ್ ಮಾಡಿ ನೋಡ್ತಾನೆ. ಆಮೇಲೆ ನಾವ್ ನಾಮ ಹಾಕಿರೋದು ಅವನಿಗೆ ಗೊತ್ತಾಗತ್ತೆ. ಹೆದರ್ಕೋಬೇಡ ಅನ್ನು. ಚೌಲ್ಟ್ರಿಲಿ ನನ್ ಕಡೆ ಅವನೊಬ್ಬನ್ನ ಬಿಟ್ಟಿದ್ದೀನಿ. ಅವನು ಲೈವ್ ಸ್ಟ್ರೀಮ್ ಮಾಡ್ತಿದ್ದಾನೆ. ಅಲ್ಲಿ ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನಂಗೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಡೋಂಟ್ ವರಿ. ನಾನ್ ಹೇಳ್ದಾಗೆ ಅರ್ಜುನ್ ಹತ್ರ ಹೋಗಿ ಮಾತಾಡು. ಸರಿ ಸಾಕ್ಷಿ.
ಅರ್ಜುನ್ ಮಾವ, ಆ? ಸ್ವೀಟ್ ತಗೊಳ್ಳಿ. ಸೇವಂತಿ, ನೀನು ತಗೋ. ಏನು ಮಿಕ್ಸ್ ಮಾಡಿಲ್ಲ ತಾನೆ? ಮಾವ, ಸುಮ್ನೆ ತಗೊಳ್ಳಿ. ಏನನು ನೀನು ನಮಗ್ ಸ್ವೀಟ್ ತಂದು ಕೊಡ್ತಾ ಇದೀಯಾ? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮಾವ, ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನ್ ವಿಷಯನು? ನೀವು ಬ್ಲಡ್ ರಿಪೋರ್ಟ್ ವಿಷಯನ ಬಯಲ್ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದಕ್ಕೆ ತಾನೆ ನಿಮ್ ವೆಡ್ಡಿಂಗ್ ಆನಿವರ್ಸರಿ ಆಚರಿಸೋದಕ್ಕೆ ನಾನು ಸ್ವತಃ ಒಪ್ಕೊಂಡಿದ್ದು. ಆದ್ರೆ ನೀವು ಕೊಟ್ಟ ಮಾತನ್ನ ತಪ್ತಾ ಇದೀರಲ್ಲ ಮಾವ. ಇಲ್ವಲ್ಲ? ಸುಳ್ಳು ಹೇಳ್ಬೇಡಿ ಮಾವ. ನೀವೀಗ ಆ ನವೀನ್ ಮೂಲಕ ನನ್ ಬ್ಲಡ್ ರಿಪೋರ್ಟ್ನ ತರಿಸಿ ಎಲ್ರ ಮುಂದೆ ಅದನ್ನ ಓಪನ್ ಮಾಡಿ ನನ್ನನ್ನ ಈ ಕುಟುಂಬದಿಂದ ಹೊರಗಾಕಕ್ ಪ್ಲಾನ್ ಮಾಡಿದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೌದಾ? ಹೇಗ್ ಗೊತ್ತಾಯ್ತು? ಕದ್ದು ಕೇಳಿಸ್ಕೊಂಡ್ಯಾ? ಸೇವಂತಿ, ಪಾಪ ಅವನು ಮಾತಾಡ್ತಾ ಇದ್ದಾಳೆ. ನೀನ್ ಮಧ್ಯೆ ಮಧ್ಯೆ ಮಾತಾಡಿ ಬ್ರೇಕ್ ಹಾಕಿದ್ರೆ ಅವಳ ಎಮೋಷನ್ ಏನಾಗ್ಬೇಕು? ಅನು, ಯು ಕಂಟಿನ್ಯೂ. ಮಾವ, ಪ್ಲೀಸ್ ಮಾವ, ಅರ್ಥ ಮಾಡ್ಕೊಳ್ಳಿ. ನಾನೀ ಕುಟುಂಬದವಳು ಅಂತ ಮನೆಯವರೆಲ್ಲರೂ ನಂಬಿದ್ದಾರೆ. ನಾನು ಕೂಡ ಇದೇ ನನ್ನ ಕುಟುಂಬ ಅಂತ ನಂಬ್ಕೊಂಡಿದೀನಿ. ಈಗ ದಿಢೀರಂತ ನೀವು ನನ್ನನ್ನ ಹೊರಗಡೆ ಹಾಕ್ಬಿಟ್ರೆ ನಾನು ಎಲ್ಲಿಗಂತ ಹೋಗ್ಲಿ ಮಾವ? ಸೇವಂತಿ, ಅನು ಹೇಳಿದ್ ಕೇಳಿಸ್ಕೊಂಡ್ಯಾ? ಅಲ್ಲ ಅನು, ನೀನ್ ಹೇಳ್ತಿರೋದು ಹೇಗಿದೆ ಅಂದ್ರೆ, ಅಂಗಡಿ ಓನರ್ ಮುಂದೆ ಕಳ್ಳ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ನನ್ನ ಹೊಟ್ಟೆ ಪಾಡ್ಗೆ ಕದಿಯಕ್ ಬಂದಿದ್ದೀನಿ ಸ್ವಾಮಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ ಅವ್ರನ್ನ ಕೇಳ್ದಂಗಿರುತ್ತೆ. ಯಾವ ದಡ್ಡನಾದ್ರೂ ಇದಕ್ಕೆ ಒಪ್ಕೋದಾನ? ಮಾವ, ಪ್ಲೀಸ್ ಮಾವ, ನೀವ್ ಹೀಗೆ ಎಕ್ಸಾಂಪಲ್ ಕೊಟ್ಟು ವ್ಯಂಗ್ಯ ಮಾಡೋ ಸಮಯ ಇದಲ್ಲ ಮಾವ. ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಎಲ್ರ ಜೊತೆನೂ ನಾನು ಹೀಗೆ ಸ್ವಲ್ಪ ದಿನ ಇರೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಇನ್ಮುಂದೆ ನಾನು ನನ್ನ ಹದ್ಬಸ್ತಲ್ಲಿರ್ತೀನಿ. ನಾನು ನಿಮ್ ತಂಟೆಗೆ ಬರಲ್ಲ ಮಾವ. ಸರ್, ಹೋಗ್ಲಿ ಬಿಡಿ. ಪಾಪ ಬದ್ಲಾಗೋದಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದಾಳೆ. ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ಅದು ಅಲ್ದೆ ನಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ ಇವತ್ತು. ಮಾತ್ ಕೊಟ್ಟ ಹಾಗೆ ಅನು ಎಲ್ಲಾ ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡಿದಾಳೆ. ಅದಕ್ಕೋಸ್ಕರನಾದ್ರೂ ನಾವು ಒಳ್ಳೆ ಕ್ಷಮಿಸೋಣ. ಹಾಗಂತೀಯಾ? ಹೌದು ಸರ್. ನೋ 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 ನೋ. ಈಗಾಗಲೇ ತುಂಬಾ ಸಲ ನಿನ್ನ ಕ್ಷಮಿಸಾಗಿದೆ. ಇನ್ನೊಂದ್ಸಲಿ ಈ ತರ ರಿಸ್ಕ್ ತಗೊಂಡು ಕ್ಷಮಿಸಕ್ಕಾಗಲ್ಲ. ನೋ ಚಾನ್ಸ್. ಇವತ್ತು ನಿನ್ನ ಬಣ್ಣನ ಬಯಲು ಮಾಡಬೇಕು ಅನ್ನೋ ಮುಹೂರ್ತ ಫಿಕ್ಸ್ ಆಗಿದೆ. ಐ ಕಾಂಟ್ ಹೆಲ್ಪ್ ಯು. ಪ್ಲೀಸ್ ಮಾವ. ಮಾವ, ನೀವು ಇಷ್ಟು ದೊಡ್ಡ ಕ್ರಿಮಿನಲ್ ಲಾಯರು. ಆದ್ರೆ ಸಾರಿ, ಇಂಥ ಮುಟ್ಟಾಳ್ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಮಾವ, ಕೂಲ್ ಮಾವ, ಕೂಲ್. ಒಂದ್ ಕೆಲ್ಸ ಮಾಡ್ಲಾ? ನೀವು ಕೂಲ್ ಆಗೋದಕ್ಕೆ ಐಸ್ ಕ್ರೀಮ್ ಏನಾದ್ರೂ ತರ್ಸ್ಲಾ? ಅಲ್ಲ ಮಾವ, ಯಾರಾದ್ರೂ ಹೋಗಿ ಹೋಗಿ ಜಿಮ್ ಅಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಇಡ್ತಾರಾ? ಅಲ್ಲ, ಅದನ್ನ ಅಲ್ಲಿಟ್ರು ಅದಕ್ಕೆ ಹೆಂಡತಿ ಡೇಟ್ ಆಫ್ ಬರ್ತ್ ಇಡ್ತಾರಾ? ಲಾಕರ್ ನಂಬರ್ ಸೆಟ್ ಮಾಡಕ್ಕೆ? ಹೋಗ್ಲಿ ಬಿಡಿ ಮಾವ, ನಾನ್ ನಿಮ್ಮನ್ನ ಹೈ ರೇಂಜಿಗೆ ಥಿಂಕ್ ಮಾಡಿದ್ದೆ. ಆದ್ರೆ ನೀವು ತುಂಬಾ ಲೋ ರೇಂಜಲ್ಲಿ ಯೋಚನೆ ಮಾಡಿದ್ದೀರಾ. ಅದಕ್ಕೆ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟೆ.
ಅಲ್ಲ, ಸೇವಂತಿ ಬರ್ತ್ ಡೇಟ್ ಪ್ರಕಾರ 26, ಮಂತ್ ಪ್ರಕಾರ 11. ಐ ಮೀನ್ 26-11. ಲಾಕರ್ ನಂಬರ್ ಕರೆಕ್ಟಾ ಮಾವ? ನಿನ್ ಬರ್ತ್ಡೇ ಡೇಟ್ 26. ಹೇಳಿ ಬಾಸ್. ನವೀನ್, ಇಮಿಡಿಯೇಟ್ ಆಗಿ ನನ್ನ ರೂಮ್ಗೆ ಬನ್ನಿ. ಓಕೆ ಬಾಸ್. ಹಾಗೆ ಜೊತೆಗೆ ಆ ಫೈಲ್ ಇದೆಯಲ್ಲ ಅದನ್ನು ತಗೊಬನ್ನಿ. ಸರಿ ಬಾಸ್, ಬಂದೆ ಬಂದೆ. ಬಾಸ್ ಕುಡಿಲಿ. ಅಯ್ಯೋ ಬಾಸ್, ಇದ್ರಲ್ಲೇನ್ ರಿಪೋರ್ಟೇ ಇಲ್ಲ. ಲಾಕರ್ ಇಂದ ತಗೊಂಡು ನಾನು ನೇರವಾಗಿ ಇಲ್ಲಿಗೆ ಬಂದೆ. ಓಪನ್ ಕೂಡ ಮಾಡಿ ನೋಡಿಲ್ಲ. ನೀವೇ ಇವಾಗ ಓಪನ್ ಮಾಡಿದ್ದು. ಮಾವ, ನಿಮ್ ಪ್ಲಾನ್ ಎಲ್ಲ ಟುಸ್ ಆಗೋಯ್ತಾ? ಐ ಆಮ್ ಸಾರಿ ಮಾವ. ಎನಿ ಹೌ, ಇವತ್ತು ನಿಮ್ ವೆಡ್ಡಿಂಗ್ ಆನಿವರ್ಸರಿ. ನಾನ್ ನಿಮ್ಗಿನ್ನೂ ವಿಶ್ ಮಾಡಿಲ್ಲ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಾವ. ಸೇವಂತಿ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಿಮ್ಮಿಬ್ಬರ ದಾಂಪತ್ಯ ಜೀವನ ಚಿರಕಾಲ ಹೀಗೆ ಇರ್ಲಿ. ನೀವು ಆದರ್ಶ ದಂಪತಿಗಳಾಗಿ ಸುಖವಾಗಿ ಬಾಳಿ. ಅರ್ಜುನ, ಅರ್ಜುನ, ಅನು, ನೀನು ಇಲ್ಲೇ ಇದೀಯಾ? ಇನ್ನು ಮುಂದಿನ ಕಾರ್ಯಕ್ರಮ ಶುರು ಆಗ್ಬೇಕು. ನೀವು ನೋಡಿದ್ರೆ ಎಲ್ಲ ಮಾತಾಡ್ತಾ ನಿಂತ್ಕೊಂಡಿದ್ದೀರಲ್ಲ. ಬನ್ನಿ ಎಲ್ರು ಬೇಗ. ಅತ್ತೆ, ನಾನಿಲ್ಲಿಗೆ ಬಂದಿದ್ದು ಇವ್ರನ್ನ ಕರ್ಕೊಂಡ್ ಬರಕ್ಕೆ ಅಂತ. ಮಾವ ಬನ್ನಿ. ಸೇವಂತಿ ಬಾ. ನಿಮ್ಮೆಲ್ರಿಗೂ ಒಂದ್ ಸೂಪರ್ ಸರ್ಪ್ರೈಸ್ ಕಾದಿದೆ. ನವೀನ್ ಸರ್, ಇವ್ರನ್ನ ನಾನ್ ಕರ್ಕೊಂಡ್ ಬರ್ತೀನಿ. ನೀವು ಅತ್ತೆನ ಕರ್ಕೊಂಡು ಮುಂದೆ ಹೋಗಿ. ಯಾಕೆ ಅಂದ್ರೆ ಗೆಸ್ಟ್ಗಳನ್ನೆಲ್ಲ ರಿಸೀವ್ ಮಾಡ್ಬೇಕಲ್ವಾ, ಅದಕ್ಕೆ ಹೋಗಿ. ಹೋಗಿ ಅತ್ತೆ. ಇಬ್ರು ಮೇಡ್ ಫಾರ್ ಈಚ್ ಅದರ್. ಬೇಗ ಬಂದ್ಬಿಡಿ. ಓಕೆ, ಬಾಯ್. ಸರ್, ಇದೇನ್ ಸರ್, ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ. ಅವ್ಳು ಎಷ್ಟು ಅಹಂಕಾರದಲ್ಲಿ ಮಾತಾಡ ಹೋದ್ಲು ಅಂತ ನೋಡಿದ್ರಾ? ನೀನ್ ತಲೆ ಕೆಡಿಸ್ಕೋಬೇಡ ಸೇವಂತಿ. ಅವಳ ಅಹಂಕಾರನ ಸುಟ್ಟಾಕೋ ಬೆಂಕಿ ನನ್ನ ಇನ್ನೊಂದು ಮೊಬೈಲ್ನಲ್ಲಿದೆ. ನಾವು ಸೋತಿಲ್ಲ, ಗೆಲ್ತೀವಿ. ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಹೌದು ಸೇವಂತಿ, ಜಿಮ್ನಲ್ಲಿದ್ದ ರಿಪೋರ್ಟ್ನ ಅವಳು ಕದ್ದಿದ್ದಾಳೆ. ಹೀಗೇನಾದ್ರೂ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಆ ಬ್ಲಡ್ ರಿಪೋರ್ಟ್ ಸಾಫ್ಟ್ ಕಾಪಿನ ನನ್ನ ಇನ್ನೊಂದು ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೊರಗಡೆ ಹೋಗಿ ಒಂದೇ ಒಂದು ಪ್ರಿಂಟ್ಔಟ್ ತಂದ್ರೆ ಮುಗೀತು. ಅವಳು ಕೊಬ್ಬನ್ನ ಕರಗಿಸಿ
ಮಂಟಪದಿಂದ ಅಲ್ಲಲ್ಲ ನಮ್ಮ ಮನೆಯಿಂದಾನೇ ಹೊರಗಡೆ ಹಾಕ್ಬಹುದು. ಹಾಗಾದ್ರೆ ಫಸ್ಟ್ ಹೋಗಿ ಆ ಕೆಲಸ ಮಾಡಿ ಸರ್. ದುಡುಕ್ಬೇಡ ಸೇವಂತಿ, ಕೂಲ್. ನಾನು ಹೊರಗಡೆ ಹೋಗೋ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಗೆದ್ದು ಬಿಟ್ಟೆ ಅನ್ನೋ ಸಂಭ್ರಮದಲ್ಲಿರೋ ಅವಳ ಜೊತೆನೆ ಇದ್ಕೊಂಡು ಕಾಲೆಳೆಯೋ ತಂತ್ರ ಮಾಡಿ ಮುಗಿಸ್ಬೇಕು. ಬಾ, ಈಗಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ನಾವು ನಾರ್ಮಲ್ ಆಗಿ ಭಾಗವಹಿಸಿ ಖುಷಿ ಪಡೋಣ. ಆಮೇಲೆ ನಾನೊಬ್ಬನೇ ಸೀಕ್ರೆಟ್ ಆಗಿ ಹೋಗಿ ಆ ಪ್ರಿಂಟ್ಔಟ್ನ ತಗೊಂಡ್ ಬರ್ತೀನಿ. ಸರ್, ಸರ್ ಬಾ, ನಾವಿಬ್ರು ಇದನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನಡಿ. ಹಲೋ ಎವ್ರಿವನ್, ಇವತ್ತಿನ ನಮ್ಮ ಹೀರೋ ಹೀರೋಯಿನ್ ಅರ್ಜುನ್ ಅಂಡ್ ಸೇವಂತಿ ವೆಡ್ಡಿಂಗ್ ಆನಿವರ್ಸರಿನ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಜೊತೆ ಶುರು ಮಾಡೋಣ. ಅದರಲ್ಲಿ ನಾವೆಲ್ಲರೂ ಭಾಗವಹಿಸಿ ಖುಷಿ ಪಡೋಣ. ಸೊ ಲೆಟ್ಸ್ ವೆಲ್ಕಮ್ ಅರ್ಜುನ್ ಅಂಡ್ ಸೇವಂತಿ. ಸಂತೋಷಕ್ಕೆ ಲಾಹಿರಿ ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಾಹಿರಿ ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ ಸ್ನೇಹ ಮಹಲಿಗೆ ನೀ ತೋರಣ ಪ್ರೀತಿ ಉಳಿಯಲು ನೀ ಕಾರಣ ಬಾಳು ಎನ್ನುವುದು ಮೂರೇ ದಿನ ಬೇರೆ ಎಲ್ಲ ಕೃಷ್ಣಾರ್ಪಣ ತನಕ ದಿನ ಬೃಂದಾವನ ಶ್ರೀಕೃಷ್ಣ ಕಾಲಿದ್ದ ಕಡೆಯಲ್ಲ ಬೃಂದಾವನ ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಒಂದಾಗಿ ಬಾಡುವ ಸಮ್ಮೇಳಕ್ಕೆ ಲಾಹಿರಿ ರುಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ ಪಿಳ್ಳಂಗೋವಿ ಕೃಷ್ಣ ನಾನು ಊದಲೇನೆ ಒಳ್ಳೆ ಟ್ಯೂನು ಕೇಳಿ ಗ್ರೂಪು ಬಂದ್ರೆ ನಂಗೆ ತಾನೇ ತುಂಬಾ ತೊಂದ್ರೆ ಸೈಡಲ್ ನಿಲ್ಲೇ ಗ್ರೂಪ್ ಬಿಟ್ಟು ಓಡಿ ಹೋಗೋಣ ಆಡುವ ಬಾರೆ ಚಂಪಕಮಾಲ ಬೇಳು ಸಖಿ ಬೇಳು ವಿನೋದ ಚಂದ್ರ ಚಕೋರಿ ರತ್ನ ಮಂಜರಿ ಆಡುವ ಜಗನಕ ಗೋಪಾಲ ವೆರಿ ಬ್ಯಾಡ್ ಗೋವಿಂದ ನಿನ್ನ ಫೇಸ್ ಕಲರ್ ನೀಲಿ ಎಷ್ಟೊಂದು ಪವರ್ ಪೇಂಟು ಯಾತಕ್ಕೂ ನಾನೆಲ್ಲ ಇದ್ರು ನೀನು ನನ್ನ ಕಂಡು ಹಿಡಿಲಂತ ನಮ್ಮಮ್ಮಿ ಡ್ಯಾಡಿ ಪ್ಲಾನು ನೋಡಿದು ಕಾಫಿ ಡೈಲಿ ಮಿಲ್ಕ್ ಶೇಕ್ ಕುಡಿ ರುಕ್ಕಮ್ಮ ಬೃಂದಾವನ ದಾಟಿರಿ ಫಾರ್ಮು ಎಲ್ಲ ಕಿಟ್ಟಯ್ಯ ಜಲ 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 ಜಾಕ್ಷಿ ಮಿನ ಮೀನಾಕ್ಷಿ ಕಮ 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 ಕಮಲಾಕ್ಷಿ
At last, in the climax, my Singarashila turned into Karunabala and gave back their costumes. And hence he got the name Strilola. ಲೋಲಾ ಲೋಲಾ ಕಾಣಿಸುತ್ತ ಆದನು ಲೋಲಾ ಲೋಲಾ ಚೋರ ಕೃಷ್ಣ ಕಾಪಾಡಿದನು ಎಲ್ಲರ ಶೀಲಾ ಶೀಲಾ ಕಿಟ ಕಿಟಪ್ಪ ಕಿಟಪ್ಪ ನಿನ್ನ ಫ್ಲೂಟು ಎಲ್ಲಪ್ಪ ರುಕ್ಕಮ್ಮ ರುಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ. ಸೊಸೆ ಏನಾಯ್ತು? ಯಾಕೆ ಹಿಂಗ್ ನಗ್ತಿದ್ಯಾ? ಮೆರಿಬೇಡ ಮೆರಿಬೇಡ ನಾನು ನಾನೇ ನಾನೇ ಅಂತ ತುಂಬಾ ಚಂಪ ಹೊಡಿಬೇಡ. ಮರಿಬೇಡ ಮರಿಬೇಡ ಎಲ್ಲ ಒಂದು ಅನ್ನೋ ಒಗ್ಗಟ್ಟನ್ನ ಎಂದು ಮುರಿಬೇಡ. ಯಾರು ಹೆತ್ತರು ಇಂಥ ಮುದ್ದು ಮಗನ, ಅವರಿಗೆ ಒಂದು ನಮನ. ಬಾಂಧವ್ಯ ಅನ್ನೋ ಬಂಡಿ ನಡೆಸೋ ಸಾರಥಿ, ಎತ್ತಿರೋ ಇವನಿಗಾರತಿ. ಶ್ರೀಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಬೃಂದಾವನ. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಹಿರಿ ಲಹಿರಿ, ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಹಿರಿ ಲಹಿರಿ. ಏಯ್ ನಡೀರೋ. ಏಯ್ ಅಪ್ಪರಸಿರು ಅಪ್ಪಳಿಸುವ ಇಟಾಯ್ಸ, ಯಾರದ್ದು ಒಲ್ಲಿ ಹೇಳ್ಕೊಳ್ಳದ್ದು ಹುಲ್ಲಿ, ಇವನೊಬ್ಬನೇ ಮರೀಟ ಟೈಗರ್. ಅಟ್ಟಂಗಡಗಡ 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 ಡಾಯ್ಸ, ಅಟ್ಟಂಗಡಗಡ 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 ಡಾಯ್ಸ, ಅಟ್ಟಂಗಡಗಡ 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 ಡಾಯ್ಸ, ಅಟ್ಟಂಗಡಗಡ 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 ಡಾಯ್ಸ. ನೋಡೋ ಬಂದ ನೋಡೋ, he is the tiger son. ದೌಡೋ ದೌಡೋ ಸೊಸೆ ದೌಡೋ, ಬರ್ತಾವ್ನೆ ಟೈಗರ್ son. ಏಯ್ ಕೊಡ್ರೋ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಕೊಟ್ಬಿಡ್ರೋ. ಏಯ್
ಬೇಕಾ ಫೋನ್ ಬೇಕಾ ಬಾ 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 ಕೊಡೋ. ಹೇ. ಬೇಕಾ ಹೇಯ್. ಬೇಕಾ ತಗೋ. ಕೊಡೋ. ಹೇಯ್. ಏಯ್ ಬೇಡ. ಏಯ್. ಹಲೋ. ಹಾಯ್ ಮಿಸ್ಟರ್ ಅರ್ಜುನ್, ದಿಸ್ ಇಸ್ ಸಾಕ್ಷಿ. ಹೇಗಿದ್ಯಾ? ಸಾರಿ, ನೀನ್ ಹೇಗಿದ್ಯಾ ಅಂತ ಕೇಳಿದ್ರೆ ನಡು ರೋಡಲ್ಲಿ ಅಳ್ತಾ ನಿಂತಿದ್ದೀನಿ ಅಂತ ಪಾಪ ನೀನ್ ತಾನೇ ಹೇಗೆ ಹೇಳ್ತೀಯ ಹೇಳು? ಏಯ್ ಸಾಕ್ಷಿ. ಐ ಮೀನ್, ನೀನ್ ಗಂಡ್ಸು ಹೆಂಗಸ್ರ ತರ ಹೊರಗಡೆ ಅಳ್ದಿದ್ರು ಒಳಗೆ ಅಳ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಪಾಪ ಅನು ನಿಮ್ ಫ್ಯಾಮಿಲಿಗೆ ಸೇರ್ದವಳಲ್ಲ ಅಂತ ನಿನಗ್ ಪ್ರೂವ್ ಮಾಡಕ್ಕಿದ್ದು ಒಂದೇ ಒಂದ್ ಆಧಾರ, ಆ ಬ್ಲಡ್ ರಿಪೋರ್ಟ್. ಅದನ್ನ ಅರ್ಧ ಹಾಕಿ ಸಾಫ್ಟ್ ಕಾಪಿ ಇದ್ದಿದ್ ಮೊಬೈಲ್ನ ಹೊಡೆದಾಕದ್ಮೇಲೆ ನಿನಗ್ ಅಳೋದ್ ಬಿಟ್ರೆ ಬೇರೆ ದಾರಿ ಏನಿದೆ ಹೇಳು? ಡೋಂಟ್ ವರಿ ಅರ್ಜುನ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹೇಯ್ ಹೇಯ್ ಹೇಯ್. ಡೋಂಟ್ ವರಿ ಮ್ಯಾನ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದು ನಿನಗಲ್ಲ, ನಾನೀಗೆ. ಯಾಕಂತ ಹೇಳಿದ್ರೆ ಅನು ನಿನ್ ಫ್ಯಾಮಿಲಿಗೆ ಸೇರಿದವಳಲ್ಲ ಅನ್ನೋ ಸತ್ಯನ ಈ ಜನ್ಮದಲ್ಲಿ ನೀನ್ ಪ್ರೂವ್ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ಅವಳು ಅನು ಅಲ್ಲ ಅನ್ನೋ ನಿಜ ನಿನಗ್ ಗೊತ್ತಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಿನಗ್ ಗೊತ್ತಿರೋ ಸತ್ಯ ನಿನ್ನಲ್ಲೇ ಸಮಾಧಿ ಆಗ್ಬೇಕು.